ಖಾರದಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ಒಗ್ಗರಣೆ ಹಾಕಿದ್ದೀನಿ. ಸೊ ಒಗ್ಗರಣೆ ಬಿಸಿ ಆರಿದ್ಮೇಲೆ ಹಾಕಬೇಕು. ಒಂದು ಸಿಂಪಲ್ ಉಪ್ಪಿನಕಾಯಿ ಇದು. ಇದೆಲ್ಲ ಏನು ಮಾಡ್ತಾಯಿದ್ದು ಹೊಲಗಳ ಹತ್ರ ಈ ಥರ ಅಂದರೆ ಹಲಸಿನಣ್ಣು ತಿಂದಾದ್ಮೇಲೆ ಈ ಥರ ಬೀಜಗಳನ್ನ ಬೆಂಕಿಲಿ ಸುಟ್ಬಿಟ್ಟು ತಿಂತಾಯಿದ್ದೋ. ಕೆಲವೊಂದ್ಸರಿ ಒಲೆ ಒಳಗಡೆ ಕೆಂಡದ ಮೇಲೆ ಇಟ್ಬಿಟ್ಟು ಸುಟ್ಬಿಟ್ಟು ತಿಂದಿರ್ತಿದ್ದೋ. ಏನೋ ಡ್ಯಾನ್ಸ್ ಮಾಡ್ತಾನೆ. ಮಣ್ಣು ತಿಂತಾನಲ್ಲ ಅದಕ್ಕೆ ಬಾಯಿ ಕಳ್ಳನ ಮಗನೆ. ಇವಾಗ ಸರ್ ಆಯ್ತು ಬಿಡು, ಇದು ಕ್ಯಾರೆಕ್ಟರ್ ಹೋಯ್ತಲ್ಲ ನನಗೆ. ಮನೆ ಇದ್ದಾಗೆಲ್ಲ ತೆಗಿಬೇಕಣ. ತಕ್ಕೊಳಕ್ ಹೋಯ್ತು ಅನ್ಕೊಳ. ತಕ್ಕೊಳಕ್ಕೆ ಆಯ್ತಾ ಗುಂಡುಗೊಂಚೂರು ತಿನ್ಸೋ ಕಳ್ಳನ ಮಗನ. ಇವಾಗ ಗುಂಡಣ್ಣನ ಕಳಿಸಿದ್ವಿ ಹಾಸ್ಪಿಟ್ಲಿಗೆ. ಅವನು ಗುಂಡಣ್ಣ ಏನಾಗಿದೆ ಮಸಾಲೆ ಐಟಮ್ ತಿಂದು ಕೂದಲೆಲ್ಲ ಉದ್ರೋಗ್ತಾ ಇತ್ತಂತೆ. ಆ್ಯಕ್ಚುಲಿ ಅವನು ಈ ಹುಳಿ ಸಾಂಬಾರು, ತರಕಾರಿ ಸಾಂಬಾರಲ್ಲೆಲ್ಲ ಮಸಾಲೆ ಸಾಂಬಾರು ತಿನ್ನಲ್ಲ ಅವನು. ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಪೀಸು ಮಾವಿನಕಾಯಿದು ಇದನ್ನು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಟಿ ಸಿ ತೊಗೋಬೇಕು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ, ಅದಾದಮೇಲೆ ಲಾಯರ್ ಹತ್ರ ಹೋಗ್ಬಿಟ್ಟು ಅಫಿಡವಿಟ್ ಹಾಕ್ಬಿಟ್ಟು ಅದಾದಮೇಲೆ ಬಂದಿಲ್ಲಿ ತೊಗೋಬೇಕಂತೆ ಸೆಕೆಂಡ್ ಟಿ ಸಿ. ಬಟ್ ನನಗೆ ಹೇಳಿಲ್ಲ ಇವರು ಒಂದು. ಆಮೇಲೆ ಇಷ್ಟು ಡೀಟೇಲಾಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ತುಂಬ ದೂರದಿಂದ ಬಂದುಬಿಟ್ಟಿದ್ದೀನಿ. ಇವಾಗ ದೊಡ್ಡೇರಿ ಸ್ಕೂಲ್ ಹತ್ರ ಬಂದಿದ್ದೀನಿ. ಸೊ ಟಿ ಸಿಗೆ ಒಂದು ಲೆಟ್ರ್ ಬರ್ಕೊಟ್ಟಿದ್ದೀನಿ. ಸೊ ಟಿ ಸಿ ಇಸ್ಕೊಂಡು ಹೊರಡಬೇಕು. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು. ಬರೀ ಇನ್ನು 10 ಗಂಟೆ 5 ನಿಮಿಷ ಮಿಕ್ಸಪ್ ಮಾಡಿಬಿಡೋಣ ಬೆಳ್ಳುಳ್ಳಿನ. ಇದು ಬೆಳ್ಳುಳ್ಳಿ ಒಂಥರ ರಸ ಬಿಡುತ್ತೆ ನೈಟೆಲ್ಲ ಇಟ್ಟಿದ್ದಾಗ. ಸೊ ಅದು ಸ್ಮೆಲ್ಲು ಬೆಳಗ್ಗೆ ಸಖತ್ತಾಗಿರುತ್ತೆ. ಇದಕ್ಕೆಲ್ಲ ಹೊಂದಾಣಿಕೆ ಆಗಬೇಕು. ಈ ಉಪ್ಪು, ಈ ಖಾರ ಮತ್ತು ಬೆಳ್ಳುಳ್ಳಿದು ಒಂದು ಘಮ ಇದಕ್ಕೆಲ್ಲ ಬರಬೇಕು. ಆವಾಗ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸೊ ಮಾವಿನಕಾಯಿ ತಗೊಂಡು ಬಂದಿದ್ದಲ್ಲ, ಒಂದು ಸೋತಾಪುರಿ ಮಾವಿನಕಾಯಿ ಹಾಕಿದ್ದೀನಿ. ಸೋತಾಪುರಿ ಅದರ ಹೆಸರು, ಸೋತಾಪುರಿ ಅಂತೀನಿ ನಾನು. ಸೊ ಇವಾಗ ನಾನು ಮನೇಲೇ ಮಾಡಿಸ್ಕೊಂಡಿದ್ದೆ ಮೆಣಸಿನ್ಕಾಯಿ ಪೌಡ್ರು. ಸಖತ್ ಖಾರ ಇದೆಯಪ್ಪ. ಇದಕ್ಕೆ ನಾನು ಸ್ವಲ್ಪ ಮಟ್ಟಿಗೆ ಕಲ್ಲರ್ ಬರೋ ಥರ ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಮನೇಲೇ ಮಾಡ್ಕೊಂಡ್ರೆ ತುಂಬ ವರ್ತಿದೆ. ಹಂಗಾಗಿ 1 kg ಪೌಡ್ರು ನಾನು ಮಾಡಿಸ್ಕೊಂಡಿದ್ದು. ಇಷ್ಟಾಯಿತು ನನಗೆ ಪೌಡ್ರು. ಸೊ ಇದಕ್ಕೆ ಖಾರ ಸಿಕ್ಕಾಪಟ್ಟೆ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಇದಕ್ಕೆ. ಸೊ 1 ಮಾವಿನಕಾಯಿ ಹಾಕೊಂಡಿದ್ದೀನಿ ನಾನು, ಕಟ್ ಮಾಡಿ ಹಾಕೊಂಡಿರೋದು. ಕಲ್ಲುಪ್ಪು ಹಾಕಿದ್ದೀನಿ. ಸೊ ಇವಾಗ ನಾನು ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ದೀನಿ. ಸಾಲಲ್ಲ ಅಂದ್ಕೊಳ್ತೀನಿ. ಸ್ವಲ್ಪ ಇನ್ನೊಂದಿಷ್ಟು ಎಕ್ಸ್ಟ್ರಾ ಹಾಕೊಳ್ಳೋಣ, ಸಾಕು. ತುಂಬ ಖಾರ ಆಗಿಬಿಟ್ರೆ ಕಷ್ಟ. ಮತ್ತು ಇವಾಗ ನಾನು ಇದ್ರ ಜೊತೆಗೆ ಒಂದಷ್ಟು ಬೆಳ್ಳುಳ್ಳಿ ಸಿಪ್ಪೆನ, ಅಂದರೆ ಸಿಪ್ಪೆ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಆದಷ್ಟು ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸಪ್ ಮಾಡಿ 1 ನೈಟ್ ಫುಲ್ ಇಡ್ತೀನಿ. ಅದಾದಮೇಲೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಬಟ್ ಇದು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. 1 ವಾರದೊಳಗಡೆ ಹೊರಗಡೆ ಇಟ್ಟು ತಿನ್ಬೋದು. ಫ್ರಿಡ್ಜಲ್ಲಿ ಇಟ್ಟು 1 ತಿಂಗಳು ಗಂಟೆ ಯೂಸ್ ಮಾಡ್ಬೋದು ಅಷ್ಟೇ. ಬಟ್ ಸಿಂಪಲ್ಲಾಗಿ ಮಾಡ್ಬೋದು. ಇದು ಜಾಸ್ತಿ ಏನು ವರ್ಕ್ ಇರಲ್ಲ ಇದಕ್ಕೆ. ಬೆಳ್ಳುಳ್ಳಿ ಆಯ್ತಮ್ಮ? ಆ್ಯಕ್ಚುಲಿ ಬೆಳ್ಳುಳ್ಳಿನ ಇಲ್ಲೇ ಕುಟ್ಕೊತೀನಿ ದಪ್ಪ ತೊಡೆ ಮೇಲೆ. ಜಾಸ್ತಿ ಬೇಡ, ಒಂದೇ ಒಂದು ಸಣ್ಣ ಮಾವಿನಕಾಯಿ ಹಾಕಿರೋದ್ರಿಂದ ನಾನೇನು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ಒಗ್ಗರಣೆ ಹಾಕೋವಾಗ ಸ್ವಲ್ಪ ಹಾಕೋಬೇಕಾಗುತ್ತೆ, ಸಾಕು. ಇಷ್ಟೇ, ಜಾಸ್ತಿ ಜಜ್ಜೋದು ಬೇಡ, ಇಷ್ಟು ಸಾಕು. ಉಪ್ಪಿನಕಾಯಿ ಉಪ್ಪು ಮತ್ತು ಇದನ್ನ ಹಾಕಿದ್ದೀನಿ ಆಲ್ರೆಡಿ, ಖಾರದ ಪೌಡ್ರ್ ಹಾಕಿದ್ದೀನಿ. ಸೊ ಇಷ್ಟೇ. ಇದ್ರಲ್ಲಿ ಚೆನ್ನಾಗಿ ಮಿಕ್ಸಪ್ ಮಾಡಿಬಿಡೋಣ ಬೆಳ್ಳುಳ್ಳಿನ. ಇದು ಬೆಳ್ಳುಳ್ಳಿ ಒಂಥರ ರಸ ಬಿಡುತ್ತೆ ನೈಟೆಲ್ಲ ಇಟ್ಟಿದ್ದಾಗ. ಸೊ ಅದು ಸ್ಮೆಲ್ಲು ಬೆಳಗ್ಗೆ ಸಖತ್ತಾಗಿರುತ್ತೆ. ಇದಕ್ಕೆಲ್ಲ ಹೊಂದಾಣಿಕೆ ಆಗಬೇಕು. ಈ ಉಪ್ಪು, ಈ ಖಾರ ಮತ್ತು ಬೆಳ್ಳುಳ್ಳಿದು ಒಂದು ಘಮ ಇದಕ್ಕೆಲ್ಲ ಬರಬೇಕು. ಆವಾಗ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸೊ ಇವಾಗ ಅಷ್ಟೇ. ಇದಕ್ಕೆ ಕ್ಯಾಪ್ ಹಾಕಿ ಇಟ್ಬಿಟ್ರೆ ಈ ಉಪ್ಪೆಲ್ಲ ಕರಗಿ ನೀರಿನ ಅಂಶ ಆಗಿ ಇದಕ್ಕೆಲ್ಲ ಟೇಸ್ಟ್ ಹಿಡ್ಕೊಳ್ಳುತ್ತೆ ಉಪ್ಪಿನಕಾಯಿಗೆ. ಸೊ ಆ ಬೆಳಗ್ಗೆ ಒಗ್ಗರಣೆ ಹಾಕೋವಂಥದ್ದು.
ಇದು ನನ್ನ 2ನೇ ದಿನದ ವೀಡಿಯೋ. ನಾನು 10th ಓದಿರೋಂಥ ಒಂದು ಹೈಸ್ಕೂಲಲ್ಲಿ ನಂದು ಟಿ ಸಿ ಬೇಕಾಗಿತ್ತು. ಸೊ ಟಿ ಸಿ ಫಸ್ಟ್ ಟೈಮ್ ತೊಗೊಂಡಿದ್ದು ಕಳೆದೋಗ್ಬಿಟ್ಟಿತ್ತು. ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೆ. ಸೊ ಆ ಲೈನಲ್ಲೇ ವಂಡರ್ಲಾ ನಿಯರ್ ಬೈ, ಅಂದರೆ ಫಸ್ಟ್ ವಂಡರ್ಲಾ ನಿಯರ್ ಬೈ ಈ ಹೋಟೆಲ್ ಇತ್ತು. ಸೊ ಇವಾಗ ಹೆಜ್ಜಾಲ ನಿಯರ್ ಬೈ ಪಲ್ಲವಿ ಹೋಟೆಲ್ ಅಂತ ಇದೆ. ಕಣ್ಮಿಣಿಕೆ ನಿಯರ್ ಅಂತ ಅನಿಸುತ್ತೆ, ಅದು ಕರೆಕ್ಟು, ಕಣ್ಮಿಣಿಕೆ ನಿಯರು. ಸೊ ಅಲ್ಲಿ ನಾವು ತಿಂಡಿ ತಿಂದಿದ್ದು. ಆ್ಯಕ್ಚುಲಿ ಇವರು ತುಂಬ ವರ್ಷಗಳಿಂದ ಗೊತ್ತಿರೋ ಅಂಥವ್ರು. ಸೊ ನಾನು ಮನೆ ಕಟ್ಟಬೇಕು ಅಂತ ಒಂದು ವೀಡಿಯೋ ಹಾಕಿದಾಗ ಇವರು ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಒಂದು. ಆಮೇಲೆ ನಮ್ಮ ಊರು ಪಕ್ಕದವರೇ ಇವರು, ಅಂದರೆ ಹತ್ತದವರು. ಸೊ ನನಗೆ ಸಿಮೆಂಟ್ ಕೊಡಿಸ್ತೀನಿ ಅಂತ ಕೂಡ ಹೇಳಿದರು. ಸೊ ಮನೆ ಕಟ್ಟೋ ಕನಸು ಅಲ್ಲಿಗೆ ನಿಂತೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವತ್ತಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ ಕಡೆ ಹೋದಾಗೆಲ್ಲ ಆ ಹೋಟೆಲಲ್ಲೇ ಊಟ ಮಾಡ್ತೀನಿ. ತುಂಬ ಖುಷಿಯಾಗುತ್ತೆ. ನಾವು ಮೈಸೂರಿಗೆ ಹೋಗ್ಬೇಕಾದ್ರೂ ಕೂಡ 2 ಸಾರಿ ಟೋಲ್ ನಾವು ಫ್ರೀ ಮಾಡಿಸ್ಕೊಟ್ರು ಅವ್ರ ಕಡೆಯಿಂದ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಣ್ಣನಿಗೆ. ತುಂಬ ಖುಷಿಯಿಂದ ಮಾತಾಡಿಸ್ತಾರೆ. ನೋಡಿ, ಎಲ್ಲಿಂದನೋ ಒಂದು ವೀಡಿಯೋ ಮೂಲಕ ನೋಡಿ ಅಷ್ಟು ಖುಷಿಯಿಂದ ಮಾತಾಡಿಸೋವಂಥದ್ದು. ರೋಡೆಲ್ಲ ಹಾಳಾಗಿದೆ. ದೊಡ್ಡೇರಿ, ಹೆಜ್ಜಾಲ, ಕೆಂಪತ್ತೆ, ಅಪ್ಪನಹಳ್ಳಿ. ನಡಿ ಎಲ್ಲ ಫುಲ್ಲು ಚೇಂಜಸ್ ಆಗ್ಬಿಟ್ಟಿದೆ. ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಾಗುತ್ತಿಲ್ವಲ್ಲ. ಇಲ್ಲಿ ಮೊದಲು ಇದಿತ್ತು. ಪೂರ್ವಿ ಒಂದ್ಸಾರಿ ವಿಚಾರಿಸ್ಕೊಬರಕಮ್ಮ. ನಿಂಗೇನು ಗೊತ್ತಿಲ್ಲ ಅಲ್ಲ, ಹೋಗಲ್ಲಿ ವಿಚಾರಿಸ್ಕೊಂಬರಗು. ನಾನು ಹಿಡಿಯಲ್ಲ. ಹಾಯ್, ದೊಡ್ಡೇರಿ ಸ್ಕೂಲ್ ಹತ್ರ ಬಂದಿದ್ದೀನಿ. ಸೊ ಟಿ ಸಿಗೆ ಒಂದು ಲೆಟ್ರ್ ಬರ್ಕೊಟ್ಟಿದ್ದೀನಿ. ಸೊ ಟಿ ಸಿ ಇಸ್ಕೊಂಡು ಹೊರಡ್ಬೇಕು. ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲು. ಬರೀ ಇನ್ನೂ 10 ಗಂಟೆ 5 ನಿಮಿಷನೋ 15 ನಿಮಿಷನೋ ಆಗಿರ್ಬೇಕು ಅಷ್ಟೇ. ಟೈಮ್ ಎಷ್ಟಪ್ಪ ಪೂರ್ವಿ? ಗುಡಿಯಾರದ ಇದರಲ್ಲೇ ನೋಡಬೇಕು. 10:25 ನೋಡಿ. ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ, ಸಿಕ್ಕಾಪಟ್ಟೆ ಬಿಸಿಲು. ಹಾಕೊಂಡು ಸೆಕೆ ಆಯ್ತಾಯ್ತು ಅದು ಹೆಂಗೆ. ಇದು ನೋಡು, ಬಾಯ್ ಅನ್ಕೊಂಡಿದೆ ಅಂತ. ಗ್ರೌಂಡಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದ, ಸಿಕ್ಕಿ ಚಾನ್ಸ್ ಅಂತ. ಇವಾಗ ಆಟ ಆಡಿಸ್ಬೋದು. ತಣ್ಣಗೈತೆ ಕಬ್ಬಣ ಅಂತ. ಅಂದರೆ ಬಿಸಿಲಲ್ವ ಅವನಿಗೆ. ಇಷ್ಟು ದಿನ ಇಲ್ಲಿ ಬಂದಿಲ್ವಲ್ಲ. ಇಷ್ಟು ಬಿಸಿಲು ಯಾವತ್ತೂ ನೋಡಿದ್ವಿಲ್ಲಪ್ಪ. ಹಳ್ಳಿ ಸೈಡ್ ಬಿಸಿಲು ಕಣಪ್ಪ. ಬಿಸಿಲಲ್ಲೇ ಕೆಲಸ ಮಾಡ್ತಾರೆ. ನಿನಗೆ ಬಿಸಿಲು ತೋರಿಸಿಲ್ವಲ್ಲ, ಅದಕ್ಕೆ ಹಂಗೆ ಅನಿಸುತ್ತೆ ನಿಮ್ಗೆ. ಬಿಸಿಲಲ್ಲಿ ಆಗಲ್ಲ ಅಂದರೆ ದುಡಿಯೋರ ಕತೆ ಏನು. ದುಡಿಬೇಕು ಅಷ್ಟೇ, ಬಿಸಿಲಲ್ಲೇ ದುಡಿತಾರೆ. ನೋಡಪ್ಪ, ಮಣ್ಣು ತಿನ್ಬಿಟ್ಟಾನೋ. ಆ್ಯಕ್ಚುಲಿ ಟಿ ಸಿ ತೊಗೊಂಡೋಗಿ ಒಂದು ಸಾರಿ ಅದೇನು ಮಾಡಿದೆ ಅಂತ ನನಗೆ ನೆನಪಾಗ್ತಿಲ್ಲ. ಟಿ ಸಿ ಕಳೆದೋಗ್ಬಿಟ್ಟೈತೆ. ಸೆಕೆಂಡ್ ಟಿ ಸಿ ತೊಗೋಬೇಕು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ, ಅದಾದಮೇಲೆ ಲಾಯರ್ ಹತ್ರ ಹೋಗ್ಬಿಟ್ಟು ಅಫಿಡವಿಟ್ ಹಾಕ್ಬಿಟ್ಟು ಅದಾದಮೇಲೆ ಬಂದು ಇಲ್ಲಿ ತೊಗೋಬೇಕಂತೆ ಸೆಕೆಂಡ್ ಟಿ ಸಿ. ಬಟ್ ನನಗೆ ಹೇಳಿಲ್ಲ ಇವರು ಒಂದು. ಆಮೇಲೆ ಇಷ್ಟು ಡೀಟೇಲಾಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ತುಂಬ ದೂರದಿಂದ ಬಂದುಬಿಟ್ಟಿದ್ದೀನಿ. ಇವಾಗ ಒಂದು 35 ಕಿಲೋಮೀಟರ್ ಅಷ್ಟು ದೂರ ಬಂದಿದ್ದೀನಿ ಒಂದೇ ಸೈಡು. ಇನ್ನೊಂದು ಸೈಡ್ 35 ಕಿಲೋಮೀಟರ್ ಆಗುತ್ತೆ ಇವಾಗ ನನಗೆ. ಏನಾಯಿತು? ಏನು ಮಾಡ್ತಾನೆ? ಗಿಡದಡೆ ಅದು ಇರಬಿಡು, ಶಕೆ ಆಗ್ತೈತೆ ಅವನಿಗೆ. ಅದಕ್ಕೆ ಅವ್ನು ಹೋಗಿರೋದು. ಮಣ್ಣು ತಿನ್ಬಿಟ್ಟ. ಕರ್ಕೊಂಡು ಬಾ. ಸರಿ ಇಲ್ಲ, ಕೋತ್ ನನ್ನ ಮಗಂದು. ಅವನ ಥರನೇ ತೀಟೆ ಮಾಡ್ತಾನೆ ಅವನು. ವಾಯ್ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಹೋಗ್ತದೆ. ಸೊ ಇವಾಗ ಆ ಥರ ಮಾಡಿ ಸೆಕೆಂಡ್ ಟಿ ಸಿ ತಗೊಳ್ಳೋದಕ್ಕೆ ಕಷ್ಟ ನನಗೆ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅದಾದಮೇಲೆ ಲಾಯರ್ ಹತ್ರ ಹೋಗಿ ಅಫಿಡವಿಟ್ ಹಾಕ್ಸ್ಕೊಂಡು ಬಂದು ಆಗಲ್ಲಪ್ಪ ನಂಗೆ ಇಷ್ಟೆಲ್ಲ.
ಅದಕ್ಕೆ ನಾನೇನು ಮಾಡಿದೆ, ಸೈಬರ್ ಸೆಂಟ್ರಿಗೆ ಅಂದರೆ ಇವರೇ ಒಂದು ಐಡಿಯಾ ಕೊಟ್ಟರು, ವರ್ಗಾವಣೆ ಪತ್ರ ಅಂತ ಕೊಡ್ತೀವಿ, ಇಲ್ಲಿ ಓದಿದ್ರು ಇಷ್ಟೇ ಇಯರಲ್ಲಿ ಅಂತ ಹೇಳಿದ್ರು. ಸೊ ಸೈಬರ್ ಸೆಂಟ್ರಿಗೆ ಫೋನ್ ಮಾಡಿ ಕೇಳಿದಾಗ ಅದು ಆಗುತ್ತೆ, ಬಟ್ ಅದರಲ್ಲಿ ಕ್ಯಾಸ್ಟು ಇದನ್ನು ಮೆನ್ಷನ್ ಮಾಡಿಬಿಟ್ಟು ಹಾಕ್ಸಿ ಅಂತ ಹೇಳಿದ್ರು. ಹಂಗಾಗಿ ಕ್ಯಾಸ್ಟು ಮೆನ್ಷನ್ ಮಾಡಿ ಹಾಕಿಸ್ತೀನಿ ಅಂತ ಕೇಳಿದ್ದಕ್ಕೆ ಓಕೆ ಅದು ಆಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ಗೆ ಅಂದರು. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ರೆ BPL ಕಾರ್ಡ್ಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಗುಂಡ ಬಾಯ್ ಅನ್ಕೊಂಡು ಗುಂಡ ಬಿಸಿಲು ತಡ್ಕೊಳಕ್ಕಾಗದೆ ಗುಂಡ ಓಡಿ ಆಫೀಸ್ ಒಳಗಡೆ ಹೋಗ್ತಾನೆ. ಅದಕ್ಕೆ ಅಲ್ಲಿ ಕೂರ್ಸ್ಕೊಂಡಿರಲ್ಲ ಆಯ್ತು, ಬಾಯ ಅನ್ಕೊಂಡು ಓಡಾಡ್ತಾವೆ. ಆ್ಯಕ್ಚುಲಿ ಇವರು ಝೊಮ್ಯಾಟೊ ಮಾಡೋ ಅಂಥವ್ರು, ಸ್ವಲ್ಪ ಒಂದು 40 ಇಯರ್ಸ್ ಮೇಲೆ ಆಗಿರ್ಬೋದು, ಬಟ್ ನಮಗಿನ ಸೀನಿಯರು. 1-2 ಸಾರಿ ಸಿಕ್ಕಿದ್ರು ನನಗೆ, ತುಂಬ ಒಳ್ಳೆಯವರು. ನೋಡಿ, ಈ ಒಂದು ಏಜ್ ಅನ್ನೋದು ಲಿಮಿಟ್ ಇರಲ್ಲ, ಯಾವುದೇ ಕೆಲಸ ಆಗಲಿ ಒಂದು ಏನೇ ಮಾಡಬೇಕು ಅಂದ್ರೂ. ಬಟ್ ನೋಡಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಎಷ್ಟು ಒಂದು ಇದು ಮಾಡ್ತಾಯಿದ್ದಾರೆ. ಬಟ್ ನನಗೂ ನೆನಪಾಯಿತು, ಝೊಮ್ಯಾಟೊ ಮಾಡ್ತಾಯಿದ್ನಲ್ಲ ಆ ಟೈಮಲ್ಲಿ, ಒಂದೊಂದು ಟೈಮಲ್ಲಿ ತಿನ್ನೋಕ್ಕಾಗ್ತಿರ್ಲಿಲ್ಲ, ಒಂದೊಂದು ಟೈಮಲ್ಲಿ ನೀರು ಕುಡಿಯೋಕ್ಕೂ ಟೈಮ್ ಆಗ್ತಿರ್ಲಿಲ್ಲ, ಹಂಗೆ ಆರ್ಡ್ರ್ ಬರ್ತಾಯಿತ್ತು. ಊಟ ತಂದ್ರೆ ತಿನ್ನಲ್ಲ ಮಾಡಲ್ಲ, ಅದಕ್ಕೆ ಒಂದು ಬಿಸ್ಕೆಟ್ ಹಾಕೋಣ ಇವತ್ತು. ಗುಂಡರಮ್ಮ ಎಲ್ಲಾಯ್ತು? ಯಾಕೆ ಗೊತ್ತಾಯಿಲ್ಲ, ಬಂದು ಮಾತಾಡ್ಸ್ಕೊಂಡು ಹಂಗೆ ಓಡೋಗ್ಬಿಡ್ತು. ಬಾರ ಇಲ್ಲಿ, ಆರ್ಡರ್ ಮಾಡಿರಿ ಗೊತ್ತಾನ ಗೊತ್ತವನ ಗೊತ್ತಾಯಿಲ್ವಾ? ಗುಂಡುನೊಂದ್ಸರಿ ಅಲ್ಲಿಗೆ ಕರ್ಕೊಂಡೋಗು, ಎತ್ಕೊಂಡೋಗಿ ಸ್ವಲ್ಪ ತೋರಿಸು. ಹಂಗೆ ಬೇಡ, ಇದಿರಲಿ, ಟ್ಯಾಗ್ ಇರಲಿ. ಯಾಕೋ ಬಿಸಿಲು ಅಂತ ಗೊತ್ತಾಯಿಲ್ಲ ಅನಿಸುತ್ತೆ. ಅವ್ರ ಅಮ್ಮನ ಹತ್ರ ತೊಗೊಂಡೋಗಿ ಒಂಚೂರು ತೋರಿಸ್ಕೊಂಡು ಹುಷಾರಾಗಿ ತೊಗೊಂಡೋಗೋ. ಎಲ್ಲಿ ಬಿಡ್ಬೇಡ ಅವನ್ನ, ಕೆಳಗಡೆ ಗಾಡಿ ಓಡಾಡ್ತೀವಿ ರೋಡಲ್ಲಿ. ಅವನು ಅವ್ರ ಅಮ್ಮನ ಹತ್ರ ಆಟ ಆಡೋಕ್ಕೆ. ಬಾಯ್ ಕಣ, ಬಾಯ್ ಹೋಗ್ತೀವಿ ನಾವು ಇಲ್ಲಿ. ಬಾಯ್ ಎಲ್ಲಿ ಬರ್ತಾ ಇದೆಯಾ? ಬಾಯ್ ಕಣ. ಏನು ತೊಂದು ತಿನ್ನಲ್ಲ ಇವನು. ಬಾಯ್ ಗುಂಡು ಕರ್ಕೊಂಡು ಹೋಗ್ತೀವಿ. ಗುಂಡು ಬಾಯ್ ಮಾಡಪ್ಪ, ಬಾಯ್ ಮಾಡ. ಆ್ಯಕ್ಚುಲಿ ಕರೆಂಟ್ ಹೋಗ್ಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲಪ್ಪ. ಸೊ ಮಾವಿನಕಾಯಲ್ಲಿ ನಾನು ಇವಾಗ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಪೀಸು ಮಾವಿನಕಾಯಿದು ಇದನ್ನು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಕಡಲೆಬೀಜ, ಕಡಲೆಬೇಳೆ, ಸೊ ಎಲ್ಲ ಒಗ್ಗರಣೆ ಮಾಡಬೇಕು. ಇದೇನು ಕಾಣಿಸ್ತಾನೆ ಇಲ್ಲ, ಹೋಗುತ್ತೆ ಕರೆಂಟ್ ಹೋಗಿ ತುಂಬ ಹೊತ್ತಾಯಿತು. 2-3 ಡೇಸಿಂದ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ. ಆ್ಯಕ್ಚುಲಿ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಸೊ ಅದು ಇದು ಟೆನ್ಷನ್ನು ಒಂದು, ಆಮೇಲೆ ಅದು ಇದು ತುಂಬ ಕೆಲಸಗಳಿರ್ತಾ ಇದ್ದಾವೆ, ಹಂಗಾಗಿ ವೀಡಿಯೋಸ್ನ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದ್ರ ಜೊತೆಗೆ ಯಾವುದು ಕಂಟೆಂಟ್ ಇಲ್ಲ ಅನ್ನೋ ಒಂದು ರೀಸನು, ಜೊತೆಗೆ ಮನೇಲಿ ಏನು ನಡೀತಾ ಇದೆ ಎಲ್ಲ ತೋರಿಸೋಣ ಅನ್ನೋಕ್ಕೂ ಟೈಮ್ ಆಗ್ತಾಯಿಲ್ಲ.
ಹೊರಗಡೆ ಹೋಗ್ಬೇಕು, ಮನೆ ಹುಡುಕ್ಬೇಕು, ಈ ಒಂದು ಸಿಚುವೇಶನಲ್ಲಿ ವೀಡಿಯೋಸ್ನ ಮಾಡೋದಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಕಂಪ್ಲೀಟಿವ್ ವೀಡಿಯೋಗಳ್ನೇ ಹಾಕಿಲ್ಲ 2-3 ದಿನದಿಂದ. ಇವಾಗ ಹಾಕಬೇಕು ವೀಡಿಯೋಸ್ನ. ಕೆಲವೊಂದು ವೀಡಿಯೋ ಇದ್ದಾವೆ, ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಅದ್ರ ಜೊತೆಗೆ ಮುಂದೆ ಏನೆಲ್ಲ ಕಂಟೆಂಟ್ ಬರ್ತವೆ ಅಂತ ನೋಡಿ. ಆ್ಯಕ್ಚುಲಿ ಮಂತ್ರಾಲಯ ಹೋಗೋ ಪ್ಲಾನಿಂಗು ಇದೆ, ಇನ್ನು ಏನೇನೋ ಪ್ಲಾನಿಂಗ್ ಇದೆ. ಬಟ್ ಯಾವ ಪ್ಲಾನಿಂಗ್ ಆಗಬೇಕು ಅಂದರೂ ಕಂಪ್ಲೀಟಾಗಿ ಈ ರಾಜ್ಯದಲ್ಲೇ ಮನೆ ಹುಡುಕಿದ್ರೆ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. ಹಂಗಾಗಿ ಮನೆ ಹುಡುಕ್ತಾ ಇರೋವಂಥದ್ದು. ಸೊ ಮನೆ ಹುಡುಕಿದ್ರೆ ಏನು ಪ್ರಾಬ್ಲಮ್ ಅಂದರೆ ಯಾರೂ ಲೀಸಿಗೆ ಕೊಡೋಲ್ಲ. ಲೀಸಿಗೆ ಸ್ವಲ್ಪ ಅಮೌಂಟು ಲೋನಲ್ಲಿ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಲೀಸಿಗೆ ಆಗ್ತಾಯಿಲ್ಲ. ಬಾಡಿಗೆಗೆ ನೋಡೋಣ ಅಂದರೆ 7,500 8,000 ಸಿಂಗಲ್ ಬೆಡ್ರೂಮೇನೆ. ಬಟ್ ಮನೆ ದೊಡ್ಡದಾಗಿರಲ್ಲ ಒಂದು. ಆಮೇಲೆ ನಮ್ಗೆ ಬೇಕಾಗಿರೋ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಬಿಡೋಲ್ಲ. ಸೊ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ನನಗೂ ಗೊತ್ತಾಗ್ತಾಯಿಲ್ಲ ಯಪ್ಪ. ಈಗ ಒಂದೊಂದು ಸಾರಿ ತಲೆನೇ ಓಡಲ್ಲ ಏನಾಗ್ತಿದೆ ಇಲ್ಲಿ ಅಂತ, ಹಂಗಾಗಿದೆ. ಮತ್ತು ಅದೇ ಎಲ್ಲ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ ಬಾಡಿಗೆದು. ಬಾಡಿಗೆ ಕಟ್ಟೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಬೆಂಗಳೂರು ಬದುಕಬೇಕು ಅಂದರೆ ಖರ್ಚುಗಳಂತೂ ಹಾಗೇ ಆಗ್ತವೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಹೋಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಆ್ಯಕ್ಚುಲಿ ಕರೆಂಟ್ ಬೇರೆ ಇರಲಿಲ್ಲ, ಹಂಗಾಗಿ ನಾನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋನೇ ಮಾಡಲಿಲ್ಲ ಬಿಡಿ. ಟಾರ್ಚ್ ಹಾಕೊಂಡಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿ ಆಮೇಲೆ ಪೂರ್ವಿಗೆ ಕೊಟ್ಬಿಟ್ಟು ಮತ್ತೆ ಅಲ್ಲೆಲ್ಲೋ ಒಂದು ಮನೆ ನೋಡಿದ್ದು, ಅದನ್ನು ಹೋಗಿ ಸರ್ಚ್ ಮಾಡ್ಕೊಂಡು ಹುಡುಕಿ ಇಷ್ಟೊತ್ತಾಯಿತು ಬರೋದಕ್ಕೆ. ಮತ್ತೆ ಇವಾಗ ಗುಂಡಣ್ಣನ ಕಳಿಸಿದ್ದೀವಿ ಹಾಸ್ಪಿಟ್ಲಿಗೆ. ಅವನು ಗುಂಡಣ್ಣ ಏನಾಗಿದೆ, ಮಸಾಲೆ ಐಟಮ್ ತಿಂದು ಕೂದಲೆಲ್ಲ ಉದುರೋಗ್ತಾ ಇತ್ತಂತೆ. ಆ್ಯಕ್ಚುಲಿ ಅವನು ಈ ಹುಳಿ ಸಾಂಬಾರು, ತರಕಾರಿ ಸಾಂಬಾರಲ್ಲೆಲ್ಲ ಮಸಾಲೆ ಸಾಂಬಾರು ತಿನ್ನಲ್ಲ ಅವನು. ಕಳ್ಳ ಅವನು. ನಾನ್ ವೆಜ್ ಮಾತ್ರ ತಿನ್ನೋದು. ನಾನ್ ವೆಜ್ಜಲ್ಲಿ ಮಸಾಲೆ ಅಂದರೆ ತುಂಬ ಇಷ್ಟಪಡ್ತಾರೆ. ಅದನ್ನು ಹಾಕಿದ್ದು. ಹಂಗಾಗಿ ಅದಕ್ಕೆ ಮುಂಚೆನೂ ಕೂದಲುತ್ತಾಯಿತ್ತು. ಅವ್ರು ಹೇಳಿದ್ರು ಸ್ವಲ್ಪ ಮಸಾಲೆ ಐಟಮ್ ತಿಂದಿರೋದ್ರಿಂದನೂ ಆಗಿದೆ, ಆಮೇಲೆ ಸಮ್ಮರ್ ಅಲ್ವಾ ಹಂಗಾಗಿ ಆಗಿರುತ್ತೆ ಅಂತ ಹೇಳಿದ್ರು. ಓಕೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ವ್ಯಾಕ್ಸಿನೇಷನ್ ಬೇರೆ 2ನೇ ವ್ಯಾಕ್ಸಿನೇಷನ್ಸು ಹಾಕಿಸ್ಬೇಕಾಗಿತ್ತು. ಹಂಗಾಗಿ ಕಳಿಸಿದ್ದು. 4 ಡೇಸ್ ಲೇಟೇ ಆಗಿಬಿಟ್ಟಿದೆ. ಅವರು 10th ಬನ್ನಿ ಅಂತ ಹೇಳಿದರು. ನೋಡಿದ್ರೆ ಲೇಟ್ ಆಯಿತು, ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು ವ್ಯಾಕ್ಸಿನೇಷನ್ ಹಾಕ್ಸೋದು. ಹಾಗಾಗಿ 2ನೇ ಡೋಸಲ್ಲಿ ಇವತ್ತು ಗುಂಡುಂಗೆ ಕಳಿಸಿದ್ದೀನಿ. ಅದ್ರ ಜೊತೆಗೆ ಅದೇ ಕೂದಲು ಉದ್ರೋದೊಂದು ಪ್ರಾಬ್ಲಮ್ ಇದೆಯಲ್ಲ. ಸೊ ಊಟ ಬೇರೆ ಬಿಟ್ಬಿಟ್ಟಿದ್ನಲ್ಲಪ್ಪ. ನಾನ್ ವೆಜ್ ಹಾಕೋದ್ಮೇಲೆ ಊಟ ಸ್ಟಾರ್ಟ್ ಮಾಡ್ದ ಅವನು. ಆಮೇಲೆ ಅವ್ರ ಅಮ್ಮನ ಬೇರೆ ಅವತ್ತೇ ತೋರಿಸ್ಕೊಂಡು ಬಂದಲ್ಲ. ಖುಷಿಯಾಗಿ ಊಟ ತಿಂದ ಮತ್ತೆ, ಅದೇ ಖುಷಿ. ಬಟ್ ಎಲ್ಲ ಆ್ಯಕ್ಟಿವ್ ಚೆನ್ನಾಗಿದ್ದಾನೆ ಅವನು, ಹೇಳ್ಬೇಕು ಅಂದರೆ. ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ನನ್ನ ಜೊತೆ. ಬಟ್ ಒಂಟಿ ಅಂತ ಯಾವತ್ತೂ ಫೀಲ್ ಆಗಲ್ಲಪ್ಪ. ಪ್ರಾಣಿಗಳ ಜೊತೆ ಬೆರೆತಾಗ ನಮ್ಮ ಲೈಫು ಚೆನ್ನಾಗಿದೆ ಅಂತ ನಂಗೆ ಫೀಲ್ ಆಗುತ್ತೆ. ನನ್ನಂತೂ ಫೀಲ್ ಆಗಿದೆ ಅದು. ಏನೋ ಡ್ಯಾನ್ಸ್ ಮಾಡ್ತಾನೆ. ಮಣ್ಣು ತಿಂತಾನಲ್ಲ ಅದಕ್ಕೆ ಬಾಯಿ ಕಳ್ಳನ ಮಗನೆ. ಇವಾಗ ಸರಾಯ್ತು ಬಿಡು, ಇದು ಕ್ಯಾರೆಕ್ಟರ್ ಹೋಯ್ತಲ್ಲ ನನಗೆ. ಮನೇಲಿ ಇದ್ದಾಗೆಲ್ಲ ತೆಗಿಬೇಕಣ. ತೆಕ್ಕೊಳಕ್ ಹೋಯ್ತು ಅನ್ಕೊಳ. ತೆಕ್ಕೊಳಕ್ಕೆ ಬಾಯ್ಲಿ ಕೊಳ್ಳಿಲಿ ಕಳ್ಳ. ಬಿಚ್ಕೊಂಡ ಇದೆಯಾ? ಬಾ ಮಣ್ಣು ತಿಂತಿ. ಮಣ್ಣು ಜಾಸ್ತಿ ಹೊರಗಡೆ ಹೊರಗಡೆ ಹಾಕೊಂಡು ಹೊಂಟೈತ್ರಿ ಹಿಂಗೆ. ಹಂಗೆ ಮಣ್ತಿದ್ದೆ ಅಂತಿದ್ದೆ ನೋಡು. ಆಮೇಲೆ ಬಾಯ್ ಬಿಚ್ತೀನಿ. ಬಾಯ್ಲಿ ಬಾರಿ ಬಿಚ್ತೀನಿ. ಮುಂಡ ತಕೊಳಕ್ ಹೋಗೋಣ. ಏನು ಕಡ್ದು ಬಿಸಾಕ್ಬಿಟ್ಟು ತಕೊಳಣ ಅಂತ ಹೋಯ್ತಾವನೆ ಸೊಂದಿಗೆ. ಸೊ ನೆನ್ನೆ ಹಲಸಿನ ಹಣ್ಣಿರೋ ಇದರಲ್ಲಿ ಒಂದಷ್ಟು ಬೀಜಗಳನ್ನ ಎತ್ತಿಟ್ಕೊಂಡೆ ಸುಟ್ಬಿಟ್ಟು ತಿನ್ನೋಣ ಅಂತ. ತುಂಬ ವರ್ಷಗಳಾಯಿತು ಈ ಥರ ಸುಟ್ಟಿ ತಿಂದಿಲ್ಲ, ತುಂಬ ವರ್ಷಗಳಿಂದ. ನೋಡೋಣ ಇವತ್ತು ಹೇಗಿರುತ್ತೆ ಏನು ಕತೆ ಅಂತ, ಅದಕ್ಕೆ ತೊಗೊಂಡಿದ್ದೀನಿ. ಹೆಂಗೆ ಸುಟ್ಟು ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಮೊದಲೆಲ್ಲ ಏನು ಮಾಡ್ತಾಯಿದ್ದೋ ಹೊಲಗಳ ಹತ್ರ ಈ ಥರ ಅಂದರೆ ಹಲಸಿನ ಹಣ್ಣು ತಿಂದಾದ್ಮೇಲೆ ಈ ಥರ ಬೀಜಗಳನ್ನ ಬೆಂಕಿಲಿ ಸುಟ್ಬಿಟ್ಟು ತಿಂತಾಯಿದ್ದೋ. ಕೆಲವೊಂದು ಸರಿ ಒಲೆ ಒಳಗಡೆ ಕೆಂಡದ ಮೇಲೆ ಇಟ್ಬಿಟ್ಟು ಸುಟ್ಬಿಟ್ಟು ತಿಂದಿರ್ತಿದ್ದೋ. ಬಟ್ ಇವಾಗ ಹೇಗಿರುತ್ತೋ ಟೇಸ್ಟ್ ಗೊತ್ತಿಲ್ಲ. ನೋಡುವ ಹೇಗಿರುತ್ತೆ ಏನು ಕತೆ. ಗ್ಯಾಸ್ ರೇಟು ಕೂಡ ಜಾಸ್ತಿ ಆಗಿದೆ. ಸೊ ಒಂದು ಗ್ಯಾಸ್ ಬುಕ್ ಮಾಡಿದ್ದೆ, ಬಂದಿತ್ತು ಇವತ್ತು. ಆಯ್ತಾ
ಗುಂಡುಗೊಂಚೂರು ತಿನ್ಸೋ ಕಳ್ಳನ ಮಗನು. ಬಿಡು ನನಗಿದು. ಗುಂಡು ನೀನು ತಿಂತೀಯಮ್ಮ? ಹೊಸ ರೆಸಿಪಿ ಟ್ರೈ ಮಾಡಿದ್ವಿ ಹಲಸಿನಕಾಯಲ್ಲಿ. ಹಲಸಿನಕಾಯಿ ಬೀಜ ಸುಟ್ಟಿದ್ದೀವಿ ತಿನ್ನು. ಹಂಗೆ ಒಂಚೂರು ಕೂಡ ಮಗು ಟ್ರೈ ಮಾಡಿ. ನಿನಗೂ ಒಳ್ಳೇದು ಹಂಗೆ ತಿನ್ನಿಸ್ಬೇಕು. ಕೆಟ್ಟದ್ನಾರ ಬೇಗ ಬೇಗ ತಿನ್ಕಚ್ಚ. ಅವನೇನೋ ಹೊಸ್ದಾಗೈತಲ್ಲ ಅಂತ ತಿಂತ ಟ್ರೈ ಮಾಡೋಣ ಅಂತ. ಊಟ ಚೆನ್ನಾಗೈತೇನಪ್ಪ? ಚೆನ್ನಾಗಿದೆಯಲ್ವ ಹೇಳು ಒಂದು ಸ್ವಲ್ಪ. ನಾವು ನೆಕ್ಸ್ಟ್ ಟೈಮ್ ಹೆಂಗೆ ಟ್ರೈ ಮಾಡೋದು ಅಂತ ತಿಳ್ಕೊತೀವಿ. ಗುಡ್ಡು ಮರಿ ಚೆನ್ನಾಗೈತಾ? ತಿನ್ಬಿಟ್ಟು ನೋಡೋ ಹೇಳ್ತಾನೆ ಇವಾಗ ಚೆನ್ನಾಗಿದೆ ಅಂತ. ತಿಂತೋಣ. ಖಾರದ ಪುಡಿ ಉಪ್ಪು ಹಾಕೊಂಡು ತಿನ್ಬೇಕು ಅದಕ್ಕೆ. ಏನಿಲ್ಲ ಚೆನ್ನಾಯ್ತು. ಟೇಸ್ಟೇ ಇರೋಲ್ಲ ಇಲ್ಲಾಂದ್ರೆ. ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ಸುಡ್ಕೊಂಡು ತಿಂತಾ ಇದ್ದವು ನಾವೆಲ್ಲ. ಚೆನ್ನಾಯ್ತಲ್ಲ? ನಿಮಿಷ ಇದು ಡಿಪ್ ಮಾಡ್ಕೊಳ್ತೀನಿ. ನೀನು ಉಪ್ಪು ಕರಕ ಉಪ್ಪು ಖಾರ. ಇದು ಯಾವುದಿಲ್ಲ ಫ್ಯಾಷನು? ಮೊಟ್ಟೆಗಳನ್ನ ಡಿಪ್ ಮಾಡ್ಕೊಂಡು ತಿನ್ಬೋಲ್ಲ ಅವತ್ತು. ಮೊಟ್ಟೆ ತಿನ್ನೋದು ಬೇರೆ. ಇದು ಚೆನ್ನಾಗೈತೆ. ಇದು ಚೆನ್ನಾಗೈತೆ. ಆಯ್ತಾ? ಆಯ್ತು ತಿನ್ನು. ಬಿಡಿಸ್ಕೊಡು. ಆದ್ರೆ ನೀನು ಬಿಡಿಸ್ಕೊಯ್ತು. ಹೆಂಗೆ ಬಿಡಿಸೋದು? ಏನಿಲ್ಲ, ಸಿಪ್ಪೆಲ್ಲ ಒಗಿಸಿದ್ದೀನಿ. ನನಗೆ ತಿನ್ನು, ಏನಿಲ್ಲ. ಹಿಂಗೆ ತಿನ್ಬೋದು, ನಾವು ಹಿಂಗೆ ತಿಂತಾ ಇರೋದು. ನೋಡಿ ಇವನು ನೋಡಿಲಿ ಏನೋ ತಿಂತವ್ರೆ. ಟೇಸ್ಟ್ ಹೊಸದು ಚೆನ್ನಾಗೈತೆ, ಹಾಕಿ ಹಾಕಿ ಅಂತ ನೋಡ್ತಾವನು. ಗುಂಡು ತಿಂತಮ್ಮ? ಕೊಟ್ಟೇರಿ. ತಿನ್ನಮ್ಮ, ತಿನ್ನು. ಚೆನ್ನಾಗಿ ತಿನ್ನು, ಹೊಸ ರೆಸಿಪಿ. ತಿಂತ ನೋಡಿ ಎತ್ಕೊಂಡ ನೋಡಿ ತಿಂತವನೆ ಕಣ್ಣು. ಏನೇನೋ ಹೊಸ್ದಾಗಿ ಟ್ರೈ ಮಾಡ್ತಾನೆ. ಆಯ್ತು ಏನಪ್ಪ, ನಾನು ಜಾಸ್ತಿ ಉಪಕಾರ ತಿನ್ಬಾರ್ದು ಗೊತ್ತಾ? BP ಬಂದ್ಬಿಡುತ್ತೆ, ಶುಗರ್ ಬಂದ್ಬಿಡುತ್ತೆ. ಅದಕ್ಕೆ ತಿನ್ಬಾರ್ದು ಅಂತ ತಿನ್ಕೋಣ. ಈಗ ಒಗ್ಗರಣೆ ಹಾಕಿರೋದನ್ನ ತೊಗೊಂಡು ಬಂದು ಇವಾಗ ರಾತ್ರಿ ಉಪ್ಪಿನಕಾಯಿಗೆ ಉಪ್ಪು ಮತ್ತು ಇದನ್ನ ಹಾಕಿ ನೆನೆಸಿಟ್ಟಿದ್ನಲ್ಲ, ಮೆಣಸಿಕಾಯಿ ಪೌಡ್ರು, ಜಸ್ಟ್ 3 ಐಟಮ್ ಹಾಕಿದಷ್ಟೇ. ಖಾರದ ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು, ಅದು ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಕಲ್ಲುಪ್ಪು ಹಾಕಿದೆ. ಸೊ ಇಷ್ಟು ಹಾಕಿ ಇವತ್ತು ಒಂದು ನೈಟು ನೆನೆಸಿಟ್ಬಿಟ್ಟು ಇದು ಚೆನ್ನಾಗಿ ನೆಂದಾದ್ಮೇಲೆ ಖಾರದಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ಒಗ್ಗರಣೆ ಹಾಕಿದ್ದೀನಿ. ಸೊ ಒಗ್ಗರಣೆ ಬಿಸಿ ಆರಿದ್ಮೇಲೆ ಹಾಕಬೇಕು. ಒಂದು ಸಿಂಪಲ್ ಉಪ್ಪಿನಕಾಯಿ ಇದು. ಇವಾಗ ಹಸಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಲಸಿನಕಾಯ್ದು ಹಲಸಿನ ಬೀಜ ಸುಟ್ಟಿದ್ನಲ್ಲ, ಅದು ಅದೇ ಕಲರ್ ಚಚ್ಚಿರೋದಕ್ಕೆ ಅದು ಇದಾಗ್ತದೆ. ಆ್ಯಕ್ಚುಲಿ ಇದರಲ್ಲೇ ಚಚ್ಚಿಬಿಟ್ಟು ತಿಂದಿದ್ದು ಅದು ಬೀಜ ಚೆನ್ನಾಗಿತ್ತು, ಬಟ್ ಅದು ಬ್ಲ್ಯಾಕ್ ಅದಿತ್ತಲ್ಲ ಅದೆಲ್ಲ ಇಲ್ಲೇ ಇದೆ. ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಸೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಅದ್ರ ಜೊತೆ ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು, ಆಮೇಲೆ ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು. ಸೊ ಇದನ್ನೆಲ್ಲ ಕಿವುಚಿದ್ರೆ ಇವಾಗ ಹಸಿ ಗೊಜ್ಜು ರೆಡಿ ಆಗುತ್ತೆ. ಹಸಿ ಗೊಜ್ಜು ರೆಡಿ ಆಗಿದೆ ಇವಾಗ. ಸೊ ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪೂರ್ವಿಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ. ಇವತ್ತಿನ ವಿಡಿಯೋ ಇಷ್ಟೇ. ಒಳ್ಳೆ ಕೈಗೊಜ್ಜಿನ ಜೊತೆಗೆ ಬಿಸಿ ಮುದ್ದೆ, ಸೊ ಅದ್ರ ಜೊತೆಗೆ ಉಪ್ಪಿನಕಾಯಿ ಮಾಡಿರೋ ಅಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.